ಎಲ್ಲಿ ಹೋಗ್ತಾ ಇದೀವಿ ಅಂತಂದರೆ ಅಪ್ಪು ಉತ್ಸವಕ್ಕೆ ಹೋಗ್ತಾ ಇದ್ವಿ. ಅಪ್ಪು ಉತ್ಸವ ಎಷ್ಟು ಚೆನ್ನಾಗಿರುತ್ತೆ. 50ನೇ ವರ್ಷದ ಅಪ್ಪು ಉತ್ಸವಕ್ಕೆ ನಮ್ಮ ಆಂಟಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಶ್ವಿನ್ ಕರ್ಕೊಂಡು ಹೋಗ್ತಿದ್ದೀವಿ, ರೋಷಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಬ್ಬ ಕುಂತವನೇ ಕುಂಬಿಟ್ಟವನೇ ಅವನ್ನ ಕರ್ಕೊಂಡು ಹೋಗ್ತೀವಿ. ಎಲ್ಲಾನು ಕರ್ಕೊಂಡು ಅಪ್ಪು ಉತ್ಸವಕ್ಕೆ ಕರ್ಕೊಂಡು ಹೋಗ್ತೀವಿ. ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಗಣ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಸುಮಾರು ದಿವಸದ ವ್ಲಾಗ್ ಆಗಿರುತ್ತೆ, ಇಂದಿನ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ. ದಯವಿಟ್ಟು ನಮ್ಮ ವ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ ನಾವಿಲ್ಲಿ ಹೋಗಿದ್ದೀವಿ ಊಟಕ್ಕೆ. ಅಪ್ಪು ಉತ್ಸವಕ್ಕೆ ಹೋಗೋಕ್ಕೆ ಮುಂಚೆ ಚಿಲ್ಲಿ ಇಂಡಿಯಾ ಅಂತ ಡಾಕ್ಲ್ಯಾಂಡ್ಸಲ್ಲಿ ಇರೋವಂಥ ಒಂದು ಚಿಲ್ಲಿ ಇಂಡಿಯಾ ಅಂತ ರೆಸ್ಟೋರೆಂಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತೆಲುಗು ಅವರ ಇಲ್ಲಿ ಸರ್ವ್ ಮಾಡೋವಂಥದ್ದು, ಅವರ ಟ್ರೆಡಿಷ್ನಲ್ ಫುಡ್ನೆಲ್ಲ ಸರ್ವ್ ಮಾಡೋವಂಥದ್ದು, ಮತ್ತು ಅದ್ರ ಜೊತೆ ಬೀಡಾನು ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ಆಗಲೇ ನಾವು ಟ್ವೈಸ್ ಹೋಗಿರೋವಂಥ ಈ ರೆಸ್ಟೋರೆಂಟ್ ಇನ್ನೊಂದ್ಸರಿ ಹೋದಾಗ ಡೀಟೇಲ್ಡಾಗಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದಾದಮೇಲೆ ನಾವು ಹೊರಟಿದ್ದಂಥದ್ದು ಅಪ್ಪು ಉತ್ಸವಕ್ಕೆ. ಅಪ್ಪು ಉತ್ಸವ ಅಂತ ಅಂದರೆ ಅಪ್ಪು ಅವ್ರದ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅಪ್ಪು ಉತ್ಸವ ಅಂತ ಸೆಲೆಬ್ರೇಟ್ ಮಾಡಿದರು. ನಾನು ಫಸ್ಟ್ ಟೈಮ್ ಫೆಡ್ರೇಷನ್ ಸ್ಕ್ವೇರಲ್ಲಿ, ಅದು ಮೆಲ್ಬರ್ನ್ ಫೆಡ್ರೇಷನ್ ಸ್ಕ್ವೇರಲ್ಲಿ ಅಟೆಂಡ್ ಮಾಡಿದಂಥ ಪ್ರೋಗ್ರಾಮ್ ಇದು, ಕನ್ನಡ ಪ್ರೋಗ್ರಾಮ್. ಸೊ ಅಲ್ಲಿ ಯಾವ ರೀತಿ ಇರುತ್ತೆ, ನನಗೆ ಇಷ್ಟವಾದಂಥ ಒಬ್ಬರು ವ್ಯಕ್ತಿ ಬರ್ತಿದ್ದಾರೆ. ಅವ್ರು ಯಾರು ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಕೊನೆವರೆಗೂ ಸ್ಕಿಪ್ ಮಾಡದೆ ದಯವಿಟ್ಟು ನಮ್ಮ ವ್ಲಾಗ್ಸ್ನ ನೋಡಿ. ತುಂಬಿರುತ್ತೆ. ಧನ್ಯವಾದ. ನೀವು ಇಷ್ಟು ದಿವಸ ಆದಮೇಲೆ ಕಾದು ನಮ್ಮ ವ್ಲಾಗ್ನ ನೋಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ನಮಗೆ. ಸೊ ಈ ವ್ಲಾಗ್ನ ಕೊನೆಯವರೆಗೂ ನೋಡ್ತಾ ಇರಿ. ಈ ಪ್ರೋಗ್ರಾಮ್ ಬಂದು ಭಾವಸಂಗಮ ಅನ್ನೋ ಟೀಮ್ ಇಲ್ಲಿ ಪ್ರಸ್ತುತಪಡಿಸಿದಂಥದ್ದು. ಭಾವಸಂಗಮ ಅವರು ಈ ಪ್ರೋಗ್ರಾಮ್ನ ಆಯೋಜಿಸಿದಂಥದ್ದು. ಅದರಲ್ಲಿ ನಮ್ಮ ಫ್ರೆಂಡು ಒಬ್ಬರು ಕೂಡ. ಸೊ ಅದಕ್ಕೋಸ್ಕರ ನಮ್ಮನ್ನ ಮುಂದೆ ಸೀಟಲ್ಲಿ ಕೂರಿಸಿದ್ರು. ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ಇಷ್ಟೊಂದು ಜನ ಕೇಳಿದ್ರು, ನೀವು ಮುಂದೆ ಕೂತ್ಕೊಂಡ್ಬಿಟ್ಟಿದ್ರಲ್ಲ ಅಂತ. ಎಲ್ರಿಗೂ ಅವ್ರಿಗೆ ಆಶ್ಚರ್ಯ ಆಗೋಗಿತ್ತು. ಸೊ ಇವ್ರು ಬಂದು ಮೇರಿ ಅಂತ, ಸೂಪರ್ ಡೂಪರ್ ಆ್ಯಂಕರ್, ತುಂಬ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಕನ್ನಡನ. ಇದೇ ರೀತಿ ಕಂಟಿನ್ಯೂ ಮಾಡಿ ಮೇರಿ ಅಂತ ಹೇಳ್ತಾ ಯಾವ ರೀತಿ ಇರುತ್ತೆ ಫಂಕ್ಷನ್ ಎಲ್ಲ ಅಂತ ನೋಡ್ತಾ ಇರಿ. ಇಲ್ಲೊಂದು ಸಮನ್ವಿ ಅಂತ ಒಂದು ಪುಟ್ಟ ಹುಡುಗಿ ಎಷ್ಟು ಚಂದ ಹಾಡಾಡುತ್ತೆ. ಅವ್ರು ಆಡಿರೋ ಹಾಡನ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಸಾರಿ ಸಮನ್ವಿ. ಇವರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕಾ? ಎಲ್ಲ ಹೇಳ್ತೀನಿ ಕೇಳಿ ಕೇಳಿ, ಸೌಂಡ್ ಜಾಸ್ತಿ ಮಾಡೋಲೆ. ಭಾವಸಂಗಮದಿಂದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇಟ್ಟಿದ್ರಂತೆ ಅಪ್ಪು ಉತ್ಸವಕ್ಕೆ. ಸೊ ಅಲ್ಲಿ ಯಾರ್ಯಾರು ವಿನ್ ಆಗಿದ್ರು ಅವರೆಲ್ರಿಗೂ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ರು. ಮತ್ತು ಬರ್ತಿದ್ದಾರೆ ನೋಡಿ ಸ್ಪೆಷಲ್ ವ್ಯಕ್ತಿಗಳು. ಈ ಲೈನ್ ದಾಟಿ ನೀನು ಬರಬೇಡ, ಆ ಲೈನ್ ದಾಟಿ ನಾನು ಬರಲ್ಲ ಅಂತ ಹೇಳೋವಂಥ ವ್ಯಕ್ತಿ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ಇವರ ಕಾಮಿಡಿ ಎಲ್ಲ. ಯಾರ್ಯಾರಿಗೆಲ್ಲ ಅಭಿಮಾನಿಗಳಿದ್ದೀರಾ ಸಾಧು ಕೋಕಿಲ ಅವ್ರಿಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬರ್ತಿದ್ದಾರೆ ನಮ್ಮ ಸಾಧು ಕೋಕಿಲ ಅವರು. ಅವರ ವೆಲ್ಕಮ್ ಯಾವ ರೀತಿ ಇತ್ತು, ಅವರು ನಮ್ಮನ್ನು ಯಾವ ರೀತಿ ರಂಜಿಸಿದ್ರು ಅಂತ ನೋಡ್ತಾ ಇರಿ. ಅಂದೆ ಅಂದೆ
ನಾಟಕ ಎಲ್ಲ ನಡೆಯುತ್ತೆ. ವರ್ಷ ಹೋಗಿ ನಾನು ಏನು ಮಾತಾಡಿದ್ರು ಕರೆದೇ ಕರೀತಾರೆ ನಾನು ಒಂಥರ ಆಸ್ಥಾನ ವಿದ್ವಾನ್ ಇದ್ದೆ ನನಗೆ. ಮುಂದೆ ಬನ್ನಿ, ಕಮಾನ್ ಕಮಾನ್, ಮುಂದೆ ಬನ್ನಿ, ಮುಂದೆ ಕೂತಿದ್ಗೂ ಒಂದು ಅವಕಾಶ, ಫ್ಲೂಕಲ್ಲಿ ಸಿಕ್ಕಿದಂಥ ಅವಕಾಶ ಏನಂತಂದರೆ ಸಾಧು ಕೋಕಿಲ್ ಅವ್ರ ಜೊತೆ ಒಂದು ಸ್ಟೇಜ್ ಶೇರ್ ಮಾಡೋ ಅವಕಾಶ ಸಿಕ್ಕಿದಂಥದ್ದು. ಇದು ಈ ವಿಡಿಯೋ ಎಲ್ಲ ನಾನು ಕೊನೆಯಲ್ಲಿ ಹಾಕ್ತೀನಿ, ಸೊ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಪ್ರೋಗ್ರಾಮ್ ಎಲ್ಲ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. ಇವರೆಲ್ಲ ಸಿಂಗರ್ಸ್, ನಾಟ್ ಎ ಪ್ರೊಫೆಷ್ನಲ್ ಸಿಂಗರ್ಸ್, ಆದರೆ ಸಾಧು ಕೋಕಿಲ್ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ ಜಸ್ಟ್ ಫಾರ್ ಫ್ಯೂ ಡೇಸ್ ಎಷ್ಟು ಚೆನ್ನಾಗಿ ಆಡಿದ್ರು ಅಂತಂದರೆ ನಿಜವಾಗ್ಲೂ ಪ್ರೊಫೆಷ್ನಲ್ ಸಿಂಗರ್ಸ್ ಥರನೇ ಆಡಿದ್ರು ಎಲ್ಲರೂ. ಸಚ್ ಎ ಬ್ಯೂಟಿಫುಲ್ ಸಂಗ್ ಬೈ ಎವ್ರಿ ಒನ್. ಮತ್ತು ಒಂದು ಬೆಟ್ಟದ ಹೂವಿಂದ ಒಂದು ಸಣ್ಣ ನಾಟಕನೂ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸಚ್ ಎ ಮೀನಿಂಗ್ಫುಲ್ ನಾಟಕ ಅನಿಸ್ತು, ಮಕ್ಕಳುಗಳೆಲ್ಲ ನೋಡಿ ಖುಷಿಪಟ್ಟರು. ಆ ನಾಟಕದಲ್ಲಿ ಭಾಗವಹಿಸಿದ ಎಲ್ಲ ಪಾತ್ರಗಳಿಗೂ ಸನ್ಮಾನ ಮಾಡಿ ಗೌರವಿಸಿದ್ರು. ಇದರಲ್ಲಿ ತುಂಬ ಖುಷಿಯಾಗಿದ್ದಂಥದ್ದು ಅಂತಂದರೆ ಗೊತ್ತಿರೋರು ಎಲ್ಲರೂ ಇದರಲ್ಲಿದ್ದರು. ತುಂಬಾ ಖುಷಿಯಾಯಿತು. ಎಷ್ಟು ಚಂದವಾಗಿ ನಾಟಕನ ಪ್ರೆಸೆಂಟ್ ಮಾಡಿದ್ರು. ಬೆಟ್ಟದ ಹೂವು ಆ ಚಿತ್ರದ ಒಂದು ಭಾಗನ ಪ್ರೆಸೆಂಟ್ ಮಾಡಿದಂಥದ್ದು ತುಂಬಾ ಖುಷಿಯಾಯಿತು. ಮಕ್ಕಳುಗಳು ನೋಡಿ, ಎಷ್ಟೋ ಮಕ್ಕಳುಗಳು ಆ ಫಿಲಮ್ನ ನೋಡಿರಲ್ಲ, ಬಟ್ ಇದರಲ್ಲಿ ನೋಡಿ ತುಂಬಾ ಖುಷಿಪಟ್ಟರು. ಎಷ್ಟು ಚಂದವಾಗಿ ಡ್ಯಾನ್ಸ್ ಆಡಿದ್ರು ನಮ್ಮ ಹೆಣ್ಮಕ್ಳು ಅಂದರೆ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ನೋಡಿ ಎಂಜಾಯ್ ಮಾಡಿ. Happy birthday to you. Happy birthday to you. Happy birthday dear Sadhu. Happy birthday.
ಮಾಡ್ತೀನಿ, ಆದ್ರೆ ಇದನ್ನ ನಾನು ತಿಂದ್ರೆ ಕೆರಿಯೋದಕ್ಕೆ ಇಬ್ರು ಬೇಕು. ಯಾಕೆಂದ್ರೆ ನಂಗೆ ಅಲರ್ಜಿ. You should have it, sir. Thank you very much for coming. ನೀವು ರೆಡಿ Happy birthday and The next host is Sana. ವಾಟ್ ಎ ಮೆಮೊರಬಲ್ ಡೇ ಅಂತ ಅಂದರೆ ನಿಜವಾಗ್ಲೂ ನಮಗೆ ಆ ಫಂಕ್ಷನಲ್ಲೇ ಗೊತ್ತಾಗಿದ್ದು ಸಾಧು ಕೋಕಿಲ ಅವ್ರದ್ದು ಬರ್ಡೇ ನೆಕ್ಸ್ಟ್ ಡೇನೇ ಅಂತ. ಸೊ ಎಲ್ಲ ಅಭಿಮಾನಿಗಳು ಸೇರಿ ಅವ್ರ ಬರ್ಡೇ ಸೆಲಿಬ್ರೇಷನ್ನ ಅಲ್ಲೇ ಒಬ್ಬರು ಕನ್ನಡದವ್ರದ್ದಾದ ಒಂದು ಜಾಗದಲ್ಲಿ ಸೆಲಿಬ್ರೇಟ್ ಮಾಡಿದಂಥದ್ದು. ಸೊ ಇವ್ರು ಗ್ರೀನ್ ಕೋಟ್ ಹಾಕಿರೋ ಅಂಥವ್ರು ಸಹನಾ ಅಂತ, ಅವ್ರು ಬಂದು ಆಸ್ಟ್ರೇಲಿಯಾ ಮೆಲ್ಬರ್ನಲ್ಲಿ ಕೌನ್ಸಿಲರ್ ಆಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮ್ಮ ಕನ್ನಡದವರು ಈ ಸಾಧನೆನ ಈ ದೇಶದಲ್ಲಿ ಮಾಡಿರೋ ಅಂಥದ್ದು. ಆಲ್ ದ ಬೆಸ್ಟ್ ಸಹನಾ, ನೀವು ಇನ್ನೂ ಚಂದ ಎಲ್ಲ ಜನಗಳಿಗೂ ಹೆಲ್ಪ್ ಮಾಡಬೇಕು, ನಮ್ಮ ಕಮ್ಯುನಿಟಿಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ಸಾಧು ಕೋಕಿಲ ಅವ್ರದ್ದು ಬರ್ಡೇ ಸೆಲಿಬ್ರೇಷನ್ ಮತ್ತು ನಮ್ಮ ಅಪ್ಪು ಉತ್ಸವ ತುಂಬಾ ಹಾರ್ಟ್ ಟಚಿಂಗ್ ಆಗಿತ್ತು. ತುಂಬಾ ಬೇಜಾರು ಕೂಡ ಆಯಿತು ಅಪ್ಪು ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಅವ್ರ ನೆನಪುಗಳು ಮಾತ್ರ ನಮ್ಮ ಜೊತೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸುಮಾರು ಜನ ಅನ್ಕೊಂತಾರೆ ವ್ಲಾಗ್ಸ್ ಆಗ್ತಿಲ್ಲ, ಆಗ್ತೀನಿ ಅಂತಲೇ ಹಾಕೋದೇ ಇಲ್ಲ ಅಂತ. ಅದಕ್ಕೂ ಕಾರಣಗಳು ಸುಮಾರು ಇರ್ತವೆ. ಹೆಲ್ತ್ ಇಶ್ಯೂಸ್ ಇರುತ್ತೆ, ಟೈಮ್ ಇರೋದಿಲ್ಲ, ಕೆಲಸಗಳಿರುತ್ತೆ. ಇದೇ ಕೆಲಸ ಮಾಡಿಕೊಂಡು ಮಾಡೋರಿಗೆ ಇದೇ ಒಂದು ಇದಿರುತ್ತೆ. ಇದು ಹಾಬಿಯಾಗಿ ಮಾಡ್ತಿರೋಂಥ ನನ್ನಂಥವ್ರಿಗೆ ಸ್ವಲ್ಪ ತಡ ಆಗುತ್ತೆ. ಸೊ ಯಾರ್ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿವಸ ನನ್ನ ಜೊತೆ ಇದ್ದಿದ್ದಕ್ಕೆ. ಇನ್ನೂ ಜಾಯ್ನ್ ಆದರೆ ನಮಗೇನು ಬೇಜಾರಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ಜೊತೆ ಇದ್ದೀರಾ ಇಲ್ಲಿವರೆಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮನ್ನು ಸದಾ ರಂಜಿಸೋಕ್ಕೆ, ಏನಾದ್ರು ಒಂದು ಎಂಗೇಜ್ ಮಾಡಲಿಕ್ಕೆ ಸದಾ ನಾನು ನ್ಯೂ ವ್ಲಾಗ್ಸ್ ಮುಖಾಂತರ ಬರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಅನು ಇನ್ ವಿದೇಶಿನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು. ಹುಲಿ ಮಾಡ್ಬೇಕಾದ್ರೆ ನಾಯಿ, ನರಿ, ಕೋಳಿ, ಕುರಿ, ಕೊಕ್ರೆ, ಅಮೀಬಾನು ಅಮೀಕಂದಿರ್ಬೇಕು. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು?